ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಪ್ರಥಮ ಹಂತದ ನಾಮಪತ್ರ ಸಲ್ಲಿಕೆ ಕಾರ್ಯ ಇಂದಿಗೆ ಕೊನೆಗೊಳ್ಳುತ್ತದೆ. ಇಂದಿನಿಂದ ಎಲ್ಲ ಪಕ್ಷಗಳು ಪ್ರಚಾರ ಭರಾಟೆಯಿಂದ ಶುರು ಮಾಡ್ತವೆ. ಕೆಪಿಸಿಸಿ ಒಂದು ತಾತ್ವಿಕ ನಿಲುವು ತಗೊಂಡಿದೆ. ಈ ಸಲದ ಪ್ರಚಾರ ಅವಧಿಯಲ್ಲಿ ಮೋದಿಯವರ ಟೀಕೆ ಮಾಡೋದು ಬೇಡ, ಬಿಜೆಪಿ ಆ ಥರ ದುರಾಡಳಿತ, ತರ್ಕಹೀನ ತತ್ವ ಸಿದ್ಧಾಂತ ಇದ್ರ ಬಗ್ಗೆ ಸಾಕಷ್ಟು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡೋಣ. ಮೋದಿಯವರ ಬಗ್ಗೆ ಟೀಕೆ ಮಾಡಲಿಕ್ಕೆ, ಕಾಂಗ್ರೆಸ್ಗಿನ್ನ ಪರಿಣಾಮಕಾರಿಯಾಗಿ ಟೀಕೆ ಮಾಡಲಿಕ್ಕೆ ಅವರದೇ ಪಕ್ಷದ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ. ಒಬ್ಬ ಅವಿದ್ಯಾವಂತ, ಆರ್ಥಿಕ ಜ್ಞಾನ ಏನೂ ಇಲ್ಲದೆ ಇರೋ ಒಂದು ಕೈಲಿ ನೇತೃತ್ವ, ದೇಶದ ನೇತೃತ್ವ ಹೋದರೆ 150 ಲಕ್ಷ ಕೋಟಿ ಸಾಲ ಇದ್ರೂ ಕೂಡ ದೇಶ ಸದೃಢವಾಗಿದೆ, ದೇಶ ಆರ್ಥಿಕವಾಗಿ 3ನೇ ಹಂತ 4ನೇ ಹಂತಕ್ಕೆ ಬಂದು ನಿಂತ್ಕೊಳ್ತದೆ ಅಂತ ಸುಳ್ಳು ಹೇಳ್ಕೊಂಡು ಘೋಷಣೆ ಮಾಡೋ ವ್ಯಕ್ತಿ ನಮ್ಮ ಪ್ರಧಾನಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅವರಿದ್ದಾರೆ. ವಿಶ್ವಕಂಡ ದೊಡ್ಡ ಹಗರಣ ಎಲೆಕ್ಟೋರಲ್ ಬಾಂಡ್ಸ್ ಅಂತ ಹೇಳೋದಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಿಕಾಲ್ ಪ್ರಭಾಕರ್ ಅವರೇ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಪುಲ್ವಾಮಾ ಹತ್ಯಾಕಾಂಡ 40+ ಸೈನಿಕರು ಎಷ್ಟು ಜನ ಹುತಾತ್ಮರಾದರೂ ಆ ಥರ ರೂವಾರಿ ಬಿಜೆಪಿ ಸರ್ಕಾರದ ಚುಕ್ಕಾಣಿ ಹಿಡಿದಿದ್ದವರೇ ಅಂತ ಬಿಟ್ಟು ಬಿಜೆಪಿ ಚುನಾಯಿತ, ಬಿಜೆಪಿ ಇಂದ ನೇಮಕಪಟ್ಟ ಸತ್ಯಪಾಲ್ ಮಲ್ಲಿಕ್ ಅವರಿದ್ದಾರೆ, ಅವರೇ ನೋಡ್ಕೊಳ್ತಾರೆ. ಹೀಗಾಗಿ ಬಿಜೆಪಿಯವರೇ ಸಾಕು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡಲಿಕ್ಕೆ. ಈ ಮಧ್ಯೆ 2014ರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ತನ್ನ ಗುಪ್ತ ಕಾರ್ಯಸೂಚಿ, ಹಿಡನ್ ಅಜೆಂಡಾ ಏನಿತ್ತೋ ಅದನ್ನು ಹಂತ ಹಂತವಾಗಿ ಬಯಲುಗೊಳಿಸ್ತಾ ಬಂದು ಈಗ ಹೆಚ್ಚು ಕಮ್ಮಿ ಸಂಪೂರ್ಣವಾಗಿ ಬಹಿರಂಗಗೊಳಿಸಿದೆ. ಹಿಡನ್ ಅಜೆಂಡಾ ಏನಂದರೆ ಇಷ್ಟೇ: ಮನುವಾದದ ಪುನರ್ಸ್ಥಾಪನೆ, ಸನಾತನ ಧರ್ಮದ ಬಲವಂತದ ಆಚರಣೆ. ಇದು ಭಾರತದಲ್ಲಿ ಬಿಜೆಪಿ ಸರ್ಕಾರ ಕಾರ್ಯಗತಗೊಳಿಸಲು ಯತ್ನಿಸ್ತಾ ಇರೋ ಕಾರ್ಯಸೂಚಿ. ಅದನ್ನು ಸಂವಿಧಾನ ಭದ್ರವಾಗಿರುವಾಗ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗೋದಿಲ್ಲ. ಸೊ ಕಾರ್ಯಸೂಚಿ ಜಾರಿಗೊಳಿಸೋದಕ್ಕೆ ಸಂವಿಧಾನದಲ್ಲೇ ಬದಲಾವಣೆ ಆಗಬೇಕು, ಸಂವಿಧಾನದ ಆಧಾರ ಸ್ತಂಭಗಳೇ ದುರ್ಬಲಗೊಳ್ಳಬೇಕು. ಸೊ ಈ ಥರ ಅವರ ಕಾರ್ಯಸೂಚಿಯ ಒಂದೊಂದೇ ಸೂಚನೆಗಳು ಅವರದೇ ಪಕ್ಷದ ಸಂಸತ್ ಸದಸ್ಯರಿಂದ, ನಾಯಕರಿಂದ ಹಲವಾರು ಸಾರಿ ಬಹಿರಂಗಗೊಂಡಿರುತ್ತಾವೆಲ್ಲ ಗಮನಿಸಿದಿರಿ. ಕಳೆದ ಬಾರಿ ಸಂಸತ್ ಸದಸ್ಯ ಅನಂತಕುಮಾರ್ ಹೆಗಡೆ ಆ ರೀತಿ ಹೇಳಿಕೆ ಕೊಟ್ಟಾಗ ಅವ್ರ ಮೇಲೆ ಏನೂ ಆಕ್ಷನ್ ಆಗಿಲ್ಲ, ತಮಗೆ ಗೊತ್ತಿದೆ. ಮೊನ್ನೆ ಅಣ್ಣಾ ಸಾಹೇಬ್ ಜೊಲ್ಲೆ ಅನ್ನೋ ಬಿಜೆಪಿ ಅಭ್ಯರ್ಥಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂವಿಧಾನದ ಬಗ್ಗೆ ಹೇಳಿಕೆ ನೀಡೋದಲ್ದಿರ ಮುಸ್ಲಿಂ ದಲಿತರ ಮತಗಳು ನಮ್ಗೆ ಏನು ಬೇಕಾಗಿಲ್ಲ, ಅದಿಲ್ಲದೆ ಇದ್ರೂ ನಾವು ಜಯಿಸ್ಕೊಳ್ತೀವಿ ಅನ್ನೋ
ಧಾರ್ಷ್ಟ್ಯದ ಹೇಳಿಕೆ ನೀಡಿದ್ದಾರೆ. 2 ದಿನಗಳ ಹಿಂದೆ ರಾಜಸ್ಥಾನದ ನಗೌರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಮಿರ್ಜಾ ಅವರು ಸಂವಿಧಾನದ ಬದಲಾವಣೆಗೆ ಸಂಸತ್ತಿನಲ್ಲಿ ಎರಡೂ ಸದನಗಳಲ್ಲಿ ಸಾಕಷ್ಟು ಬಲ ಇರಬೇಕು, ಹಾಗಾಗಿ ನಿಮ್ಮೆಲ್ಲರ ಮತ ಬಿಜೆಪಿಗೆ ಬೇಕು ಅಂತ ಅಂದ್ಬಿಟ್ಟು ಬಿಜೆಪಿ ಚುನಾವಣಾ ಪ್ರಚಾರದಲ್ಲಿ ಅವರಲ್ಲಿ ಮತದಾರರಲ್ಲಿ ಕೋರಿಕೆ ಮಂಡಿಸಿದ್ದಾರೆ. ಸೊ ಈಗ ಬಿಜೆಪಿ ಗುಪ್ತ ಕಾರ್ಯಸೂಚಿ ಗುಪ್ತವಾಗೇನು ಉಳಿದಿಲ್ಲ. ಯಾಕಂದರೆ ಆ ಥರ ಹೇಳಿಕೆ ನೀಡಿದ 24 ಗಂಟೆ ನಾವು ಕಾದು ನೋಡಿದ್ವಿ. ಬಿಜೆಪಿ ಆಗಲಿ ಅಥವಾ ಅದರ ಅಂಗಪಕ್ಷಗಳಾಗಲಿ ಇದ್ರ ಬಗ್ಗೆ ಟೀಕೆ ಮಾಡ್ತವೆ. ಆಕೆನ ಉಮೇದುವಾರಿಕೆಯಿಂದ ನಿವೃತ್ತಿಗೊಳಿಸಿ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಆ ಥರ ಎಲ್ಲ ನೋಡಿದ್ವಿ. ಆ ಥರ ಏನು ಕ್ರಮ ಕೈಗೊಳ್ಳದೇ ಇರೋ ಕಾರಣ ಈಗ ಹೆಚ್ಚು ಕಮ್ಮಿ ಬಿಜೆಪಿ ಜ್ಯೋತಿ ಮಿರ್ಜಾ ಅವರ ಹೇಳಿಕೆನ ಸಂಪೂರ್ಣವಾಗಿ ಸಮರ್ಥಿಸಿದಂತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಂವಿಧಾನದ ಬಗ್ಗೆ ಕಾಳಜಿ ಹೊಂದಿರೋ ಪ್ರತಿಯೊಬ್ಬ ನಾಗರಿಕರಿಗೂ ಬಿಜೆಪಿಯ ಈ ಗುಪ್ತ ಕಾರ್ಯಸೂಚಿ ಬಗ್ಗೆ ಹೆಚ್ಚು ಪ್ರಚಾರ ಮಾಡೋ ಉದ್ದೇಶದಿಂದ ನಮ್ಮ ಪಕ್ಷದ ನಾಯಕರಾದ ಶ್ರೀ ಗೋಪಾಲ್ರವರು, ದಲಿತ ಮುಖಂಡರು, ಹೆಣ್ಣೂರು ಶ್ರೀನಿವಾಸರವರು, ಅಂಬಣ್ಣ ಸ್ಟಾರ್ ಕ್ಯಾಂಪೈನರ್ ಅಂಬಣ್ಣ ಅರೋಳಿಕರ್ ಅವರು, ಅವರೆಲ್ಲ ತಮ್ಮ ಮುಖಾಂತರ ಜನತೆಗೆ ಬಿಜೆಪಿ ಗುಪ್ತ ಕಾರ್ಯಸೂಚಿ ಬಗ್ಗೆ ತಿಳುವಳಿಕೆ ನೀಡೋದ್ರ ಬಗ್ಗೆ ಹಾಗೂ ಬಿಜೆಪಿಗೆ ಈ ಗುಪ್ತ ಕಾರ್ಯಸೂಚಿ ಏನಿದೆಯೋ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಬಹಿರಂಗವಾಗಿ ಬರಲಿ, ಅಂದರೆ ಸಂವಿಧಾನ ಬದಲಾವಣೆನ ತಮ್ಮ ಪ್ರಣಾಳಿಕೆಯಲ್ಲೇ ಸೇರಿಸಿಬಿಟ್ಟು ಒಂದು ನ್ಯಾಷನಲ್ ರೆಫರೆಂಡಮ್ ಥರ ಈ ಚುನಾವಣೆನ ಪರಿವರ್ತನೆಗೊಳಿಸಲಿ ಅನ್ನೋ ಸೂಚನೆ ಅಥವಾ ಸವಾಲನ್ನು ಬಿಜೆಪಿ ಸರ್ಕಾರಕ್ಕೆ ನೀಡೋ ಸಂಬಂಧ ನಾವಿಲ್ಲಿ ಬಂದಿದ್ದೀವಿ. ಮಾನ್ಯ ಗೋಪಾಲ್ರವರು ಈ ಬಗ್ಗೆ ವಿವರವಾಗಿ ವಿಸ್ತೃತವಾಗಿ ಮಾತಾಡ್ತಾರೆ. ಇಲ್ಲ 24 ಏಪ್ರಿಲ್ 1973ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಪು ಬರುತ್ತೆ. ಸ್ವಾತಂತ್ರ್ಯ ಬಂದ 70 ವರ್ಷಗಳಲ್ಲಿ ಅತಿ ಹೆಚ್ಚು ಜಡ್ಜ್ಗಳನ್ನು ಬೆಂಚನ್ನು ಹೊಂದಿದ್ದಂಥ 13 ಜನ ನ್ಯಾಯಾಧೀಶರು ಸೇರಿಕೊಂಡು ಕೊಟ್ಟಂಥ ತೀರ್ಪೇನಿದೆ, ಸಂವಿಧಾನವನ್ನು ಯಾವುದೇ ಕಾರಣಕ್ಕೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿಸಿಷನ್ ಕೊಟ್ಟಿದ್ದಾರೆ. ಒಂದು ವೇಳೆ ಸಂವಿಧಾನನ ಬದಲಾಯಿಸಬೇಕಂದ್ರೆ ಅದಕ್ಕೆ ಒಂದು ಸೆಪರೇಟ್ ಆದ ಚುನಾವಣೆ ಮಾಡಬೇಕಾಗುತ್ತೆ. ಈಗ ಸಂವಿಧಾನ ಕರಡು ರಚನಾ ಮಂಡಳಿ ಯಾವ ರೀತಿ ಫಾರ್ಮೇಷನ್ ಆಯಿತು, ಅದೇ ರೀತಿ ಮತ್ತೆ ದೇಶದಲ್ಲಿ ಒಂದು ಚುನಾವಣೆ ನಡೆದು ಸಂವಿಧಾನ ಬದಲಾವಣೆ ಮಾಡೋದಕ್ಕೋಸ್ಕರ ಒಂದು ಚುನಾವಣೆ ಆಗಬೇಕು. ಈಗಿರೋ ಸಂವಿಧಾನ ಈ ಸಂವಿಧಾನವನ್ನು ಜಾರಿ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಸಂವಿಧಾನ. ಈಗಿರೋ ಸರ್ಕಾರ ಈಗ ನಡೆಯೋ ಚುನಾವಣೆ ಇದೆಯಲ್ಲ ಪಾರ್ಲಿಮೆಂಟ್ಗೆ, ಈ ಸಂವಿಧಾನವನ್ನು ಯಾವ ರೀತಿಯಲ್ಲಿ ಜಾರಿ ಮಾಡಬೇಕು ಅನ್ನೋದಕ್ಕೆ ನಡೀತಕ್ಕಂಥ ಚುನಾವಣೆ. ಒಂದು ಈಗ ಇವರು ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋದಾದರೆ ಮುಕ್ತ ಏನು ಸ್ವತಂತ್ರ ನ್ಯಾಯ ವ್ಯವಸ್ಥೆ ಇದೆಯಲ್ಲ ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ. ರೂಲ್ ಆಫ್ ಲಾ ಬದಲಾವಣೆ ಮಾಡಬೇಕಾಗ್ತದೆ. ಆಮೇಲೆ ಇವಾಗ ಕೇಂದ್ರ ರಾಜ್ಯಗಳ ಸಂಬಂಧ ಏನಿದೆ ಅದನ್ನು ಒಕ್ಕೂಟದ ವ್ಯವಸ್ಥೆಯನ್ನು ನಾವು ತೆಗೆದುಹಾಕ್ತೀವಿ ಅಂತ ಹೇಳಬೇಕಾಗ್ತದೆ. ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ನಾವು ಮೊಟಕು ಮಾಡ್ತೀವಿ ಅಂತ ಹೇಳಬೇಕಾಗ್ತದೆ. ಕಲ್ಯಾಣ ರಾಜ್ಯವನ್ನು ನಾವು ತೆಗೆದುಹಾಕ್ತೀವಿ ಅಂತ ಹೇಳಬೇಕಾಗ್ತದೆ. ಅನೇಕ ರೀತಿಯಲ್ಲಿ
ಪ್ರಜಾಪ್ರಭುತ್ವನೇ ನಮಗೆ ಬೇಡ ಅಂತ ಹೇಳ್ಬೇಕು ಅವರು. ಈಗ ಅವರು ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲೇ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಬೇರೆ ದೇಶಗಳಲ್ಲೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಹಂಗಾಗಿ ಈ ಬಿ ಜೆ ಪಿಯವರ ಅಜೆಂಡಾ ಬಯಲಾಗಬೇಕು. ಜೊತೆಗೆ ಇವರು ಅನೇಕ ಸಂದರ್ಭಗಳಲ್ಲಿ ಅಂಬೇಡ್ಕರ್ ಸಾಹೇಬರನ್ನು ಮೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ದೇಶಕ್ಕೆ ಅಂಬೇಡ್ಕರ್ ಸಾಹೇಬರಿಗೇನಾದರೂ ಸಂವಿಧಾನ ಬರೆದಿಲ್ಲ ಅಂದಿದ್ದರೆ, ಇಂಥ ಪ್ರಪಂಚದಲ್ಲೇ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್, ಆಮೇಲೆ ಮೋಸ್ಟ್ ಡೆಮಾಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಇದೆ ಅದು ಇರ್ತಾ ಇರಲಿಲ್ಲ. ಮೋದಿ ಸಾಹೇಬರು ಮೊಟ್ಟ ಮೊದಲು ಪಾರ್ಲಿಮೆಂಟ್ಗೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಆ ಪಾರ್ಲಿಮೆಂಟ್ ಭವನಕ್ಕೆ ನಮಸ್ಕಾರ ಮಾಡಿ ಈ ಸಂವಿಧಾನದಿಂದ ನಾನು ಪ್ರಧಾನಮಂತ್ರಿ ಆದೆ ಅಂತ ಹೇಳ್ತಾರೆ. ಆದರೆ ಅವರ ಅನುಯಾಯಿಗಳು ಈಗ ಮಾಡ್ತಕ್ಕಂಥ ಕೆಲಸ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯದ SC ST OBC ಮೈನಾರಿಟಿಗಳು ಇದನ್ನು ಬಲವಾಗಿ ಖಂಡನೆ ಮಾಡ್ತೀವಿ ನಾವು. ಈಗ ಮುನ್ರತ್ನವರು ಒಂದು ಚುನಾವಣಾ ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ. 4 ಕಂಪ್ಲೇಂಟ್ ಹಾಕಿದ್ದಾರೆ. ಯಾವುದಾದ್ರೂ ಒಂದು ಅಧಿಕಾರಿಯನ್ನು ಚುನಾವಣಾ ಸಂದರ್ಭದಲ್ಲಿ ಬೇರೆ ಕಡೆ ವರ್ಗಾಯಿಸುವಂಥ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂದರೆ, ಆ ಅಧಿಕಾರಿ ಅಲ್ಲಿ ಬಹಳ ಲಾಂಗ್ ಸ್ಟ್ಯಾಂಡಿಂಗ್ ಆಗಿರಬೇಕು. 3 ವರ್ಷ ಅಥವಾ 4 ವರ್ಷ ಲಾಂಗ್ ಸ್ಟ್ಯಾಂಡಿಂಗ್ ಇರಬೇಕು, ಅಥವಾ ಚುನಾವಣಾ ಅಭ್ಯರ್ಥಿಯ ಸಂಬಂಧಿಕರಾಗಿರಬೇಕು, ಅಥವಾ ಯಾವುದಾದ್ರೂ ಅವ್ಯವಹಾರಗಳಲ್ಲಿ ಸಿಕ್ಕಾಕ್ಕೊಂಡಿರಬೇಕು. ಈತನ ದೂರ ಏನಿದೆ, ಈತ ಮೋಸ್ಟ್ಲಿ ಮಂತ್ರಿನೂ ಆಗಿದ್ದ ಅಂತ ಕಾಣುತ್ತೆ. MLA ಆಗಿ ಮಂತ್ರಿಯಾಗಿ ಕಾನೂನಿನ ಅರಿವಿಲ್ಲದೆ ಇವರು SC, ಒಬ್ಬರು ಮುಸ್ಲಿಮು, ಒಬ್ಬರು ಕ್ರಿಶ್ಚಿಯನ್ನು, ಒಬ್ಬರು OBC ಇದ್ದಾರೆ. ಇವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋಂಥ ಅನುಮಾನ ಇದೆ ಅಂತ ಇವರನ್ನು ವರ್ಗಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು SC ST ಅಲ್ಪಸಂಖ್ಯಾತರು ಮತ್ತು OBCಗಳಿಗೆ ಮಾಡ್ತಕ್ಕಂಥ ಅವಮಾನ. ಯಾವುದೇ ಕಾರಣಕ್ಕೆ ಜಾತಿ ಹೆಸರನ್ನು ಹೇಳಿ ಇವರು ಇದರ ಬೆಂಬಲಿಗರಿರ್ಬೋದು, ಇದರ ಬೆಂಬಲಿಗರಿರ್ಬೋದು ಅಂತ ಅಂದ್ಕೊಳ್ಳೋದು ತಪ್ಪು. ಒಂದು ವೇಳೆ ಯಾರಾದರೂ ಬ್ರಾಹ್ಮಣರು ಅಥವಾ ಒಕ್ಕಲಿಗರೋ ಲಿಂಗಾಯತರು ಇವರು BJP ಪರ ಅಂತ ಹೇಳೋಕ್ಕೆ ಸಾಧ್ಯ ಇದೆಯಾ? ಏನು ದುರ್ಬೀನ್ ಹಾಕ್ಕೊಂಡು ನೋಡೋಕ್ಕೆ ಸಾಧ್ಯ ಇದೆಯಾ? ಯಾವ ಪಕ್ಷದ ಅಭಿಮಾನಿ, ಯಾವ ಪಕ್ಷದ ವೋಟರು ಅಂತ? ಚುನಾವಣೆ ಗುಪ್ತವಾಗಿ ನಡೆದು ಬ್ಯಾಲೆಟ್ ನಡೆದ ಮೇಲೆ ಯಾರಿಗೆ ವೋಟ್ ಹಾಕಿದ್ದಾರೆ ಅಂತ VVPAT ಮಾತ್ರ ಗೊತ್ತಾಗ್ತದೆ. ಅದರಿಂದ ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಮುನಿರತ್ನ ಅವ್ರ ಮೇಲೆ ಪೊಲೀಸ್ ಇಲಾಖೆ ಸುಳ್ಳು ಆರೋಪ, ಸುಳ್ಳು ದೂರು ಕೊಟ್ಟಿರೋದು, ಜೊತೆಗೆ ಜಾತಿ ಹೆಸರನ್ನು ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದ್ರ ಮೇಲೆ ಆಧಾರದ ಮೇಲೆ ಆಮೇಲೆ ಸಾಧ್ಯವಾದರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ಗೆ ಅದು ಫೈಲ್ ಮಾಡಬೇಕು. ಈಗ ಪೊಲೀಸ್ ಇಲಾಖೆ ಸುಳ್ಳು ದೂರು ಯಾರಾದರೂ ಕೊಟ್ಟರೆ ಅವ್ರ ಮೇಲೆ ಕೇಸ್ ಹಾಕುವಂಥ ಸೆಕ್ಷನ್ ಇದೆ. ಹಿಂಗೆ ಮಾಡಿ ಇವತ್ತು ಇದು ಹೆಚ್ಚು ಕಡಿಮೆ ಸಂವಿಧಾನ ವಿರೋಧಿ ಕೆಲಸ. ಸಂವಿಧಾನದ ಬಗ್ಗೆ ಕನಿಷ್ಠ ಜ್ಞಾನ ಏನಾದರೂ ಇದ್ದಿದ್ದರೆ, ಅಥವಾ ಕರ್ನಾಟಕ ಸರ್ಕಾರದಲ್ಲಿ ಆಡಳಿತ ನಡೆಸಿ BJPಯಲ್ಲಿದ್ದು ಶಾಸಕನಾಗಿ 2 ಸಾರಿ ಆಗಿದ್ದರೆ ಆತನಿಗೆ ದೂರು ಕೊಡುವಂಥ ಪರಿಸ್ಥಿತಿ ಯಾವಾಗ ನಿರ್ಮಾಣ ಆಗ್ತದೆ ಅಂತ ಅರಿವಾಗಬೇಕಾಗಿತ್ತು. ಅದರಿಂದ ನಾವು ಮುನಿರತ್ನ ಅವರಿಗೆ ಇಲ್ಲಿಂದ ಸಲಹೆ ಕೊಡೋದು ಏನಂದರೆ, ಯಾರಾದರೂ ಒಬ್ಬರು ಟೀಚರ್ನಿಟ್ಕೊಂಡು ಸ್ವಲ್ಪ ಸಲಹೆ ತಗೊಂಡು ದೂರನ್ನು ಕೊಡಬೇಕು. ಇಲ್ಲಾಂದರೆ ಒಬ್ಬ ವಕೀಲರನ್ನ ಕೇಳಿಕೊಂಡು ಇದು ಫೀಸಿಬಲ್ ಇದೆಯಾ, ಈ ಕಂಪ್ಲೇಂಟ್ ಆಗೋದಕ್ಕೆ ಲಾಯಕ್ಕಿದೆಯಾ ಅಂತ ತಿಳ್ಕೊಂಡು ಕೊಡಬೇಕಂತ ಹೇಳ್ತೀವಿ. ಅದರಿಂದ ಇವತ್ತು ಈ ದೇಶದಲ್ಲಿ ಈ ಸಂವಿಧಾನ ವಿಶೇಷವಾಗಿ
50 ಕೋಟಿ ಜನಸಂಖ್ಯೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಘನತೆ ಗೌರವ ಕೊಟ್ಟಿರ್ತಕ್ಕಂಥ ಸಂವಿಧಾನ. 5-6 ಸಾವಿರ ವರ್ಷಗಳಿಂದ ಶೋಷಣೆಗೆ ಒಳಪಟ್ಟಿದ್ದಂಥ SC/STಗಳಿಗೆ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ, ಸ್ವಾಭಿಮಾನಿಗಳಾಗಿ ಬದುಕೋದಕ್ಕೆ, ನಾವು ಕೂಡ ಸಾರ್ವಜನಿಕರು, ಎಲ್ಲರಿಗೂ ಸಮಾನರು, ಮನುಷ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ಹಕ್ಕುಗಳನ್ನು ಕೊಟ್ಟಂಥ ಸಂವಿಧಾನ. ವಿಶೇಷವಾಗಿ 1 ವೋಟ್ 1 ವ್ಯಾಲ್ಯೂ, ಪ್ರಧಾನಮಂತ್ರಿಗೂ ಒಂದೇ ಓಟು, ಕಸ ಗುಡಿಸೋರಿಗೂ ಒಂದೇ ಓಟು ಅಂತೇಳಿರ್ತಕ್ಕಂಥ ಸಂವಿಧಾನ. ನೋಡಿ, 1935ನೇ ಇಸ್ವಿವರೆಗೂ ಈ ದೇಶದಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು. ಆದರೆ ಎಲ್ಲರ ಇನ್ವಾಲ್ವ್ಮೆಂಟ್ ಇರಲಿಲ್ಲ. 4016 ಮತದಾರರು ಮಾತ್ರ ಇದ್ದರು. ಅದರಲ್ಲಿ ಮಹಾರಾಜರಿಗೆ ಓಟ್ ಹಕ್ಕಿತ್ತು. 563 ಮಹಾರಾಜರಿಗೆ ಓಟ್ ಹಕ್ಕಿತ್ತು, ಮಹಾರಾಣಿಗಳಿಗೆ ಓಟ್ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ 33 ಕೋಟಿ ಜನಸಂಖ್ಯೆ ಇತ್ತು ಆವಾಗ. ಇಂಥದನ್ನು ಬದಲಾವಣೆ ಮಾಡಿ ಜಾತಿ ಭೇದ ಇಲ್ಲದೆ ಅಂಬೇಡ್ಕರ್ ಸಾಹೇಬರು ಸುಮಾರು 50 ದೇಶಗಳ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ, ವಿಶೇಷವಾಗಿ ಬುದ್ಧನ ತತ್ವಗಳನ್ನು, ಮಹಾತ್ಮ ಜ್ಯೋತಿಬಾ ಫುಲೆಯವರ ತತ್ವಗಳನ್ನು, ಮಹಾತ್ಮ ಜ್ಯೋತಿಬಾ ಫುಲೆಯವರು ಒಂದು ವೇಳೆ ಈ ದೇಶದಲ್ಲಿ ಹುಟ್ಟಿಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು, ನೀವು ಪತ್ರಕರ್ತರಾಗ್ತಾ ಇರಲಿಲ್ಲ, ನಾವು ರಾಜಕಾರಣಿಗಳು ಆಗುವಂಥ ಪರಿಸ್ಥಿತಿ ಇರಲಿಲ್ಲ. ಯಾರಿಗೂ ವಿದ್ಯಾಭ್ಯಾಸ ಇರಲಿಲ್ಲ ಆ ಕಾಲದಲ್ಲಿ. ಅಂಥವರ ತತ್ವಗಳನ್ನು ಅಳವಡಿಸ್ಕೊಂಡಂಥ ಈ ಸಂವಿಧಾನವನ್ನು ಈಗ ಜ್ಯೋತಿ ಮಿರ್ದಾ ಅಂತ ಒಬ್ಬ ಹೆಣ್ಣು ಮಗಳು ವಿಶೇಷವಾಗಿ ಆ ಸಂವಿಧಾನಕ್ಕೆ ಸಲಾಮ್ ಹೊಡಿಬೇಕಾಗಿತ್ತಾಕೆ. ಅಂಬೇಡ್ಕರ್ ಸಾಹೇಬರನ್ನು ನೆನೆಸ್ಕೋಬೇಕಾಗಿತ್ತು, ಫೂಲೆ ಸಾಹೇಬರನ್ನು ನೆನೆಸ್ಕೋಬೇಕಾಗಿತ್ತು. ನೆನೆಸ್ಕೊಂಡು ಈ ಸಂವಿಧಾನದ ಅಡಿಯಲ್ಲಿ ನಾನೊಬ್ಬ MP ಆಗಿ ಜನಪರವಾಗಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂಥೇಳಿ ಸಂವಿಧಾನಕ್ಕೆ ಥ್ಯಾಂಕ್ಸ್ ಹೇಳಿ ಅಂಬೇಡ್ಕರ್ ಸಾಹೇಬರನ್ನು ಮನದಲ್ಲಿ ನೆನೆಸ್ಕೊಂಡು ಕೆಲಸ ಮಾಡೋದು ಬಿಟ್ಬಿಟ್ಟು ನಮಗೆ 333 ಇದೆ, 400 ಬಂದರೆ ನಾವು ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಕೇಶವಾನಂದ ಭಾರತಿ ಕೇಸನ್ನು ಅವರು ಓದ್ಕೊಂಡ್ರೆ ಮತ್ತೆ ಸಂವಿಧಾನವನ್ನು ಬದಲಾವಣೆ ಮಾಡೋಂಥ ಪರಿಸ್ಥಿತಿ ಬಂದಾಗ ಮತ್ತೆ ರೆಫರೆಂಡಮ್ ಆಗಬೇಕು. ಇಡೀ ದೇಶದಲ್ಲಿ ಚುನಾವಣೆ ಆಗಿ ಅದು ತೀರ್ಮಾನ ಆಗಬೇಕು. ಹಂಗಿದ್ರೆ ಇವಾಗ BJPಯವರು ಪ್ರಣಾಳಿಕೆಯಲ್ಲಿ ಸೇರಿಸಲಿ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಸೇರಿಸಲಿ, ಪ್ರಜಾಪ್ರಭುತ್ವವನ್ನು ನಾವು ಇಷ್ಟಪಡಲ್ಲ ಅಂತ ಸೇರಿಸಲಿ, ಮೀಸಲಾತಿ ನಮಗೆ ಬೇಡ, ನಾವು ಮೀಸಲಾತಿ ವಿರೋಧಿಗಳು ಅಂತ ಹೇಳಲಿ, SC/STಗಳ ಮತನೇ ಬೇಡ ಅಂತ ಹೇಳಿ. ಈಗ BJPಗೆ SC/STಗಳು ಕೂಡ 20% ವೋಟ್ ಹಾಕಿದ್ದಾರೆ. BJPಯಲ್ಲೂ ಕೂಡ SC/STಗಳು ತುಂಬ ಜನ ಇದ್ದಾರೆ, ಅದನ್ನು ನಂಬ್ಕೊಂಡಿರೋರು ಇದ್ದಾರೆ. ಇವರೆಲ್ಲರದ್ದು ಬೇಡ ಅಂದರೆ ಓಟು ವ್ಯವಸ್ಥೆನೇ ನಾವು ಇಟ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಮತ್ತೆ ಮೋದಿ ಸಾಹೇಬರನ್ನ ಈ ಇಂಡಿಯಾ ದೇಶದ ಮಹಾರಾಜರು ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ ಏನಾದರೂ ಒಂದು ಪ್ರಣಾಳಿಕೆಯನ್ನು ತಂದು ಚುನಾವಣೆಗೆ ಬಂದರೆ ಅವರ ತಾಕತ್ತನ್ನು ಈ ದೇಶದ ಜನತೆ ಪ್ರಶ್ನೆ ಮಾಡ್ತಾರೆ. ಆವಾಗ ಅವರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗ್ತದೆ. ಅದು ಬಿಟ್ಟು ಅಲ್ಲೊಬ್ಬರ ಕೈಯಲ್ಲಿ ಹೇಳ್ಸೋದು. ಈಗ ಅನಂತಕುಮಾರ್ ಹೆಗ್ಡೆ ಈಗ ಚುನಾವಣಾ ಸಂದರ್ಭದಲ್ಲಿ ಇಂಥ ವಿಷಯಗಳನ್ನು ಯಾರಾದರೂ ಪ್ರಸ್ತಾವನೆ ಮಾಡಿದ್ರೆ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಆಮ್ ಆದ್ಮಿ, ಎನಿ ಪಾರ್ಟಿ ಪ್ರಶ್ನೆ ಮಾಡಿ ಅಂಥವರನ್ನು ಆ ಪಕ್ಷದಿಂದ ವಜಾ ಮಾಡೋದು, ಅವರ ಟಿಕೆಟನ್ನು ವಿತ್ಡ್ರಾ ಮಾಡೋವಂಥ ಕೆಲಸ ಮಾಡಿದ್ರೆ ಮುಂದೆ ಯಾರೂ ಕೂಡ ಸಂವಿಧಾನದ ಬಗ್ಗೆ ಎಲ್ಲಿ ಮಾತಾಡೋ ಅವಕಾಶ ಇದೆ ಅಂದರೆ ಪಾರ್ಲಿಮೆಂಟ್ ಒಳಗಡೆ ಮಾತಾಡಬೇಕು. ಸಂವಿಧಾನದಲ್ಲಿ ಏನಾದರೂ ಲೋಪಗಳಿದೆಯಾ? ಈಗ ಹಿಂದೂ ಕೋಡ್ ಬಿಲ್ಲನ್ನು ಅಂಬೇಡ್ಕರ್ ಸಾಹೇಬರು ಮಂಡಿಸಿದಾಗ ಕೇವಲ 6 ಜನ ಹೆಣ್ಮಕ್ಳು ಮಾತ್ರ ಆ ಬಿಲ್ಲಿಗೆ ಸಿಗ್ನೇಚರ್ ಹಾಕಿದ್ರು. ವಿಶೇಷವಾಗಿ ತಮಿಳ್ನಾಡಿನ 2 ಹೆಣ್ಮಕ್ಳು ಆವಾಗ ಕನ್ಫ್ಯೂಸ್ ಮಾಡ್ಕೊಂಡಿದ್ದರು. ಅದಕ್ಕೆ ನಾನು ತಾಯಿಗೆ ಗೌರವ ಕೊಡದೇ ಇರತಕ್ಕಂಥ ಸ್ಥಳ, ಮಗಳಿಗೆ ಗೌರವ ಕೊಡದೇ ಇರತಕ್ಕಂಥ ಈ ಸ್ಥಳದಲ್ಲಿ ನಾನು ಕಾನೂನು ಮಂತ್ರಿಯಾಗಿ ಒಂದೇ ಒಂದು ಸೆಕೆಂಡ್ ಇಲ್ಲಿರಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟಂಥ ಗ್ರೇಟ್ ಬಾಬಾ ಸಾಹೇಬರು.
ನಂತರ ಬೀದಿಗಿಳಿದು ಹೋರಾಟ ಮಾಡಿ ಅದೇ ಹಿಂದೂ ಕೋಡ್ ಬಿಲ್ಲನ್ನು ಪಾಸ್ ಮಾಡಿರ್ತಕ್ಕಂಥ ದಾಖಲೆ ಇದೆ. ಅದರ ಪರಿಣಾಮನೇ ಇವತ್ತು 50% ಇರ್ತಕ್ಕಂಥ ಹೆಣ್ಣುಮಕ್ಕಳು ಅನೇಕ ಜನ ಮುಖ್ಯಮಂತ್ರಿಗಳಾದರು. ಜಯಲಲಿತಾ ಮೇಡಮಿಂದ ಹಿಡಿದು ಮಾಯಾವತಿಯವರು, ಮಮತಾ ಬ್ಯಾನರ್ಜಿಯವರು, ರಾಬಡಿ ದೇವಿಯವರು, ಸುಷ್ಮಾ ಸ್ವರಾಜ್ ಅವರು, ಕಮಲಾಪತಿ ತ್ರಿಪಾಠಿ ಅವರು, ಈ ಥರ ಮುಖ್ಯಮಂತ್ರಿಗಳಾಗೋದಕ್ಕೆ ಈ ಸಂವಿಧಾನ ಕಾರಣ. ಇವತ್ತು IAS, IPS, IRS, ಫ್ಲೈಟ್ ಲೆಫ್ಟಿನೆಂಟ್ಸು ಇವತ್ತು ಡಿಫೆನ್ಸಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗೋದಕ್ಕೆ ಈ ಹಿಂದೂ ಕೋಡ್ ಬಿಲ್ ಕಾರಣ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು ಅಂತ ನಾನು BJPಯ ಏನು ಚುನಾವಣಾ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ವೇದಿಕೆ ಮೂಲಕ ಮನವರಿಕೆ ಮಾಡ್ತೀನಿ. ನೀವು ಬುದ್ಧಿವಂತರು ಅಂತ ಏನಾದರೂ ಡಿಕ್ಲೇರ್ ಮಾಡ್ಕೋಬೇಕಂದ್ರೆ ಸಂವಿಧಾನದ ಕೆಲವು ಕಲಮುಗಳನ್ನಾದರೂ ಅಭ್ಯಾಸ ಮಾಡಿಕೊಂಡು ಆ ಸೆಕ್ಷನ್ಗಳು ಏನೇನು ಹೇಳ್ತವೆ ಅದನ್ನು ಆರ್ಟಿಕಲ್ಸ್ನ ಅರ್ಥ ಮಾಡಿಕೊಂಡು ಮಾತಾಡೋದನ್ನು ಕಲೀರಿ. ಒಂದು ವೇಳೆ ನೀವು ಆ ಥರ ಮಾಡಿಲ್ಲ ಅಂದರೆ ಬಾಯಿ ಮುಚ್ಕೊಂಡಾದರೂ ಸುಮ್ಮನಿರಿ ಅಂತ ಒಂದು ಸಲಹೆಯನ್ನು ಕೊಡ್ತೀನಿ. ಧನ್ಯವಾದಗಳು.